ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಆಯೋಜಿಸಲಾಗಿದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ಆಯೋಜಿಸಲಾಗಿದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಅದೇ 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲೇ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಹೋಮವನ್ನು ಸಹ ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ಬಹಳ ವಿಶೇಷವಾಗಿ ನಡೆಸಲಾಗ್ತಾ ಇದೆ. ಇನ್ನು 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಮತ್ತು ದುರ್ಗಾದೀಪ ನಮಸ್ಕಾರ ಈ ಒಂದು ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಪೂಜೆಯನ್ನು ಸಹ ಉಡುಪಿ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ ನಾವು. ಇನ್ನು 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಕಾರ್ಯಕ್ರಮವನ್ನು ಸಹ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮ ಮಾಸಿಕ ಪೂಜೆ ಆಗಿರುತ್ತೆ. ಅಂದರೆ ಪ್ರತಿ ತಿಂಗಳು ಸಹ ಆಶ್ಲೇಷ ನಕ್ಷತ್ರದ ದಿವಸ ಈ ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಆಶ್ಲೇಷಾವಲಿ ಪೂಜೆಯನ್ನು ತುಂಬ ಶ್ರದ್ಧಾಭಕ್ತಿಗಳನ್ನು ನಡೆಸ್ತೀವಿ. ಈ ಕಾರ್ಯಕ್ರಮಕ್ಕೂ ಅಷ್ಟೇ ನಮಗೆ ಅತಿ ಹೆಚ್ಚು ಆದರಣೆ, ಅತಿ ಹೆಚ್ಚು ಎನ್ಕ್ವೈರಿಗಳು ಬರತಕ್ಕಂಥದ್ದು ಈ ಪ್ರತ್ಯಂಗಿರ ಹೋಮ ಮತ್ತು ಆಶ್ಲೇಷಾವಲಿ ಎರಡು ಕಾರ್ಯಕ್ರಮಗಳಾಗಿರುತ್ತೆ. ಈಗಾಗಲೇ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ದೋಷಗಳನ್ನು ನಿವಾರಣೆಯನ್ನು ಮಾಡಿಕೊಂಡು ಫಲಗಳನ್ನು ಸಹ ಪಡ್ಕೊಂಡಿದ್ದಾರೆ. ಸೊ ಈ ಆಶ್ಲೇಷಾಬಲಿಯಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅನ್ನೋ ಆಸಕ್ತಿ ಇದೆ ಆ ಥರದವರೆಲ್ಲರೂ ಅಷ್ಟೇ ನಮ್ಮನ್ನು ಸಂಪರ್ಕಿಸಬಹುದು. ಒಂದು ವಿಚಾರ ಇಲ್ಲಿ ನಾನು ನಮ್ಮ ಎಲ್ಲ ವೀಕ್ಷಕರಿಗೆ ತಿಳಿಸೋದಕ್ಕೆ ಪಡ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳು ಅಷ್ಟೇ ನಿಮಗೆ ಸಾಮೂಹಿಕವಾಗೂ ಮಾಡ್ತೀವಿ ನಾವು, ಜೊತೆಗೆ ವೈಯಕ್ತಿಕವಾಗೂ ಸಹ ನಿಮಗೆ ನಡೆಸಲಾಗುತ್ತೆ. ಒಂದು ವೇಳೆ ಸಾಮೂಹಿಕ ಪೂಜೆಯಲ್ಲಿ ಭಾಗವಹಿಸೋದು ನನಗೆ ಇಷ್ಟ ಇಲ್ಲ, ನನಗೆ ಪ್ರತ್ಯೇಕವಾಗಿ ಬೇಕು ಅನ್ನೋದಾದರೆ ಖಂಡಿತವಾಗಲೂ ಅದಕ್ಕೂ ಸಹ ಅವಕಾಶ ಇದೆ. ವೈಯಕ್ತಿಕವಾಗಿ ನಿಮಗೆ ಸಂಪೂರ್ಣವಾಗಿ ಕಸ್ಟಮೈಸ್ ಮಾಡಿ ಪ್ರತ್ಯೇಕವಾಗಿ ನಿಮ್ಮೊಬ್ಬರಿಗೆ ನಾವು ಈ ಪೂಜೆಯನ್ನು ಸಹ ನಡೆಸ್ಕೊಳ್ಳಾಗತ್ತೆ, ಯಾವುದೇ ಅನುಮಾನ ಇಲ್ಲ ಇದರಲ್ಲಿ. ಇನ್ನು ಅದೇ ದಿನ 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ಚರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು ಈಗಾಗಲೇ ನಾನು ಹೇಳ್ತಾ ಬಂದಿರೋ ಹಾಗೆ ಪ್ರತಿದಿನ 26ನೇ ತಾರೀಕಿನಿಂದ ಮೊದಲುಗೊಂಡು 4ನೇ ತಾರೀಕು ಜುಲೈವರೆಗೂ ಸಹ 9 ದಿನಗಳ ಕಾಲ ಆಷಾಢ ನವರಾತ್ರಿ ಪ್ರಯುಕ್ತ, ಅಂದರೆ ಈ ಗುಪ್ತ ನವರಾತ್ರಿ ಅಂತ ಏನು ಹೇಳ್ತೀವಿ, ಈ ಒಂದು ಸಂದರ್ಭದ ಪ್ರಯುಕ್ತ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಾರಾಹಿ ಹೋಮವನ್ನು ಪ್ರತಿದಿನವೂ ಸಹ ನಡೆಸಲಾಗುತ್ತೆ. ಈ 9 ದಿನಗಳ ಕಾಲ ಯಾರು ಬೇಕಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವಾರಾಹಿ ದೇವಿಯ ಅನುಗ್ರಹ ವೈಶಿಷ್ಟ್ಯ ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀನಿ, ತಮಗೆಲ್ಲ ಅರ್ಥ ಆಗಿದೆ, ತಾವೆಲ್ಲ ಇದನ್ನು ಮನಗಂಡಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಇದೊಂದು ದಿವ್ಯವಾದ ಅವಕಾಶ ವೀಕ್ಷಕರೇ. ಮತ್ತೊಮ್ಮೆ ನಿಮಗೆ ಗುಪ್ತ ನವರಾತ್ರಿ ಬರಬೇಕು ಅಂದರೆ ಇನ್ನೂ 1 ವರ್ಷದವರೆಗೂ ಸಹ ಕಾಯಬೇಕು. ಹಾಗಾಗಿ ಈಗ ಬಂದಿರತಕ್ಕಂಥ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ನಿಮ್ಮ ಆಸೆಗಳು, ನಿಮ್ಮ ಕೋರಿಕೆಗಳು, ಅಭಿಲಾಷೆಗಳು, ಸಮಸ್ಯೆಗಳು ಏನೇ ಇದ್ದರೂ ಸಹ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ, ಸಮಸ್ಯೆಗಳ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ವಾರಾಹಿ ಹೋಮಕ್ಕಿಂತ ಪ್ರತ್ಯಕ್ಷ ಫಲಪ್ರದವಾದಂಥ ಮತ್ತೊಂದು ಅನುಷ್ಠಾನ ಇನ್ಯಾವುದೂ ಇರೋದಿಲ್ಲ. ಅದರಲ್ಲೂ ಸಹ ಕುಂಭಕೋಣಂ ಕ್ಷೇತ್ರದಲ್ಲಿ ಈಗಾಗಲೇ ನಾನು ತಿಳಿಸಿರೋ ಪ್ರಕಾರ ಕುಂಭಕೋಣಂ ಕ್ಷೇತ್ರದ ಮಹಾತ್ಮೆ ಏನು, ಆ ಸನ್ನಿಧಾನಗಳ ವೈಶಿಷ್ಟ್ಯ ಏನು ಎಲ್ಲವನ್ನೂ ತಿಳಿಸ್ಕೊಟ್ಟಿದ್ದೀನಿ. ಇಂಥ ಒಂದು ಅಪೂರ್ವವಾದ ಅವಕಾಶ ನಿಮಗೆ ಲಭಿಸ್ತಾ ಇದೆ. ಸಿಕ್ಕಿದಾಗ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ಎಲ್ಲವನ್ನೂ ನಿವಾರಣೆಯನ್ನು ಮಾಡಿಕೊಳ್ಳಿ.